ಹಲೋ ಎವ್ರಿವನ್, ವೆಲ್ಕಮ್ ಟು ಮಿನಿ ಲಾಗ್. ನನ್ನ ಫ್ರೆಂಡ್, ಸ್ಕೂಲ್ ಫ್ರೆಂಡು, ಕ್ಲೋಸ್ ಫ್ರೆಂಡು ಅಂತಲೇ ಹೇಳ್ಬೋದು, ಬೆಸ್ಟಿ, ಚೈತ್ರ ಅಂತ. ಅವ್ರದ್ದು ಪಾಪುದು ನಾಮಕರಣ ಇತ್ತು, ಹೋಗಿದ್ದೆ. ಮೇಕಪ್ ಮಾಡಿದ್ದು ಕೂಡ ನನ್ನ ಫ್ರೆಂಡೇ ಆಗಬೇಕು, ಅವರು ಕೂಡ ಚೈತ್ರ ಅಂತ. 3 ಜನನೂ ಒಂದೇ ಸ್ಕೂಲಲ್ಲೇ ಓದಿರೋದು. ಸೊ ಮೇಕಪ್ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು, ಅವಳು ಚೆನ್ನಾಗಿ ಕಾಣಿಸ್ತಾ ಇದ್ಲು. ನಾನೇ ಸಜೆಸ್ಟ್ ಮಾಡಿದ್ದು, ಇವ್ರು ತುಂಬ ಚೆನ್ನಾಗಿ ಮಾಡ್ತಾರೆ ನೋಡು ಅಂತ. ನಿಮಗೂ ಯಾರಿಗಾದರೂ ಬೇಕಂತಂದರೆ ನೆಕ್ಸ್ಟು ಪಿಂಗ್ ಮಾಡಿ ಕಮೆಂಟಲ್ಲಿ, ನಾನು ಅವರು ಡೀಟೇಲ್ಸ್ನ ನಿಮಗೆ ಕೊಡ್ತೀನಿ. ಇನ್ನು ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ರು. ಚೈತ್ರ ನನಗೆ ಸ್ಕೂಲ್ ಫ್ರೆಂಡ್, ಬೆಸ್ಟ್ ಫ್ರೆಂಡ್, ಹಾಗೆ ಫ್ಯಾಮಿಲಿ ಫ್ರೆಂಡ್ ಕೂಡ. ನಂದು ಅವಳದು ಮೆಮೊರೀಸ್ ತುಂಬಾ ಇದೆ. ಒಂದು ಸ್ವಲ್ಪನೂ ಚೇಂಜಸ್ಸೇ ಇಲ್ಲ. ಅವಳು ಮುಂಚೆ ಸ್ಕೂಲ್ ಡೇಸಲ್ಲಿ ನಾವು ಹೇಗಿದ್ವೋ ಇವಾಗಲೂ ಕೂಡ ಅದೇ ಫ್ರೆಂಡ್ಶಿಪ್ನ ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ. ತುಂಬಾ ಬೆಸ್ಟಿ. ಏನೇ ಇದ್ದರೂ ಶೇರ್ ಮಾಡ್ಕೊತೀನಿ. ನಂದೇನಾದ್ರು ಇದ್ದರೆ ಅವಳ ಹತ್ರ ಶೇರ್ ಮಾಡ್ಕೊತೀನಿ, ಅವಳದ್ದು ಏನಾದ್ರು ಇದ್ದರೆ ನನ್ನ ಹತ್ರ ಶೇರ್ ಮಾಡ್ಕೊತಾಳೆ. ಖುಷಿಯಾಗುತ್ತೆ. ಕೆಲವರು ಚೇಂಜ್ ಆಗಿಬಿಡ್ತಾರೆ, ಏನಾದರೂ ಒಂದು ಸ್ವಲ್ಪ ಸ್ಟೇಟಸ್ ಬಂದರೆ, ಲೆವೆಲ್ ಬಂದರೆ ಎಲ್ಲ ಚೇಂಜ್ ಆಗ್ತಾರೆ. ಆ ಥರ ಇರಬೇಕಾದ್ರೆ ಅವಳು ಯಾವುದು ಒಂದು ಸ್ವಲ್ಪನೂ ಏನೂ ಚೇಂಜಸ್ ಇಲ್ಲ. ಮುಂಚೆ ಹೇಗಿದ್ವೋ ಅದೇ ಥರನೇ ಫೀಲ್ ಇವಾಗಲೂ ಕೂಡ. ನನ್ನ ಕ್ಲೋಸ್ ಫ್ರೆಂಡ್ಸ್ ಯಾರಿರ್ತಾರೆ ಅವ್ರುಗಳು ಹಾಗೆ ನನ್ನ ತಂಗಿಗೂ ಕೂಡ ಫ್ರೆಂಡ್ಸ್ ಆಗಿರ್ತಾರೆ. ಸೊ ಅವಳನ್ನು ಕೂಡ ಕರೆದಿದ್ರು, ಜೊತೆಗೆ ಹೋಗಿದ್ವಿ ನಾನು ನನ್ನ ತಂಗಿ ಇಬ್ಬರೇ. ಇವತ್ತಿನ ದಿನವೇ ತುಂಬ ಫಂಕ್ಷನ್ಸ್ ಇತ್ತು. ಸೊ ಇಲ್ಲಿ ಅಟೆಂಡ್ ಮಾಡಿ ಇನ್ನೊಂದು ಫಂಕ್ಷನ್ಸ್ ಕೂಡ ಅಟೆಂಡ್ ಮಾಡಬೇಕಿತ್ತು. ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಅಲ್ಲಿ ಹೋಗ್ತಾಯಿದ್ರು. ಅದಕ್ಕೆ ನಿಯರ್ ಇದ್ದಿದ್ದರಿಂದ ಫಸ್ಟ್ ಇಲ್ಲಿ ಹೋಗೋಣ ಅಂತ ಇಲ್ಲಿ ಹೋಗಿದ್ವಿ. ಈ ನಾಮಕರಣ ಅಥವಾ ಪಾಪು ಬರ್ಡೇಗಳ ಟೈಮಲ್ಲಿ ಅಮ್ಮಂದಿರಿಗೆ ಸ್ಟ್ರೆಸ್ ಇರುತ್ತೆ, ಎಲ್ಲಿ ಮಗು ಹಠ ಮಾಡಿಬಿಡುತ್ತೋ ಅದು ಇದು ಅಂತ. ಬಟ್ ಅವಳು ಆರಾಮಾಗಿದ್ಲು. ಇನ್ನು ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಊಟ ಮಾಡ್ಕೊಂಡು ನಾನು ನನ್ನ ತಂಗಿ ಬಂದ್ವಿ. ಇನ್ನು ರಿಟರ್ನ್ ಗಿಫ್ಟ್ ಕೂಡ ಎಷ್ಟು ಕ್ಯೂಟಾಗಿದೆ, ಮಕ್ಳಿಗೆ ಇಷ್ಟ ಆಗೋ ಥರ ರಿಟರ್ನ್ ಗಿಫ್ಟ್ ಕೊಟ್ಟಿದ್ಲು. ಅವಳೇನಾದರೂ ಯೂನಿಕ್ಕಾಗಿ ಏನಾದರೂ ಮಾಡ್ತಾ ಇರ್ತಾಳೆ. ಸೊ ಅದೇ ಥರನೇ ಡಿಫ್ರೆಂಟಾಗಿತ್ತು. ಸೊ ಚೆನ್ನಾಗಿತ್ತು.